New Hope TV, your encounter with God. ಪ್ರಿಯರೇ, ನಾವು ಧ್ಯಾನ ಮಾಡ್ತಿರೋ ವಾಕ್ಯ, ನಮ್ಮ ದೇವರು ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡೋ ದೇವರು. ನಾವು ರಹಾಬಳನ ಕತೆ ನಿನ್ನೆ ನೋಡ್ಕೊಂಡೆವು ಪ್ರಿಯರೇ. ಹೇಗೆ ಅವಳು ಬರೇ ಅವರ ದೇವರ ವಿಷಯ ಕೇಳಿದಕ್ಕೆ ಅವಳು ತನ್ನ ಸ್ವಂತ ಲೈಫನ್ನು ರಿಸ್ಕ್ ಮಾಡಿಕೊಂಡು 2 ಸ್ಪೈಸ್ಗಳನ್ನು ಬಚ್ಚಿಟ್ಟು ಅವರನ್ನು ಸುರಕ್ಷಿತವಾಗಿ ಅವರ ಊರಿಗೆ ಕಲಿಸುವಂಗೆ ಸಹಾಯ ಮಾಡಿದ್ಲು. ಪ್ರಿಯರೇ, ಇದು ಅದ್ಭುತ ಅಲ್ಲ? ನಾವು ಯೋಚನೆ ಮಾಡ್ತವೇನೆಂದರೆ ನಮಗೆ ಯಾರೂ ಇಲ್ಲ ಅಂತ. ಇಲ್ಲ ಪ್ರಿಯರೇ, ಹಾಗೆ ಯೋಚನೆ ಮಾಡೋದು ತಪ್ಪು. ಯಾಕೆಂದರೆ ನಮಗೆ ಒಬ್ಬ ದೇವರಿದ್ದಾರೆ. ನಾನು ಮೊದಲೇ ಹೇಳಿದಂಗೆ ಜನರು ಕೈ ಕೊಡ್ಬೋದು, ಜನರು ಸಹಾಯಕ್ಕೆ ಬರಲಿಕ್ಕೆ ಇಲ್ಲ. ಕಷ್ಟ ಕಾಲದಲ್ಲಿ ಎಲ್ಲ ದೂರ ಆಗ್ಬೋದು, ಆದರೆ ನಾವು ಕಣ್ಣೆತ್ತಿ ಪರ್ವತ ಕಡೆ ನೋಡ್ತೇವೆ, ನಮ್ಮ ಸಹಾಯ ನಮ್ಮ ದೇವರಿಂದನೇ ಬರುತ್ತೆ. ಏನೇ ಒಂದು ಪರಿಸ್ಥಿತಿ ಆದರೂ ಸಹ ನೆನಪಲ್ಲಿ ಇಟ್ಕೊಳ್ರಿ ಅಂದರೆ ಮಾರ್ಗ ಮಾಡಲಿಕ್ಕೆ ಆಲ್ರೆಡಿ ದೇವರು ಒಂದು ಹೊಸ ಮಾರ್ಗ ಸಿದ್ಧತೆ ಮಾಡಿ ಇಟ್ಟಿದ್ದಾರೆ. ಹಿ ಹ್ಯಾಸ್ ಮೇಡ್ ಅ ವೇ ಆಫ್ ಎಸ್ಕೇಪ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಹಿ ಹ್ಯಾಸ್ ಪ್ರಿಪೇರ್ಡ್ ಸಮ್ ಪೀಪಲ್ ಫಾರ್ ಯು ಆ್ಯಂಡ್ ಫಾರ್ ಮೀ. ನಮ್ಮ ದೇವರು ನಮ್ಮ ಕೈ ಬಿಡುವ ದೇವರು ಅಲ್ಲ ಪ್ರಿಯರೇ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ಯಾವುದೆಂದರೆ, ವಿಲ್ ಗೋ ಟು ದ ಬುಕ್ ಆಫ್ ಜೋನಾ. ನಮಗೆ ಎಲ್ಲರಿಗೆ ಯೋನಾದ ಕತೆ ಗೊತ್ತಿದೆ. ವಿ ಆಲ್ ನೋ ದ ಸ್ಟೋರಿ ಆಫ್ ಜೋನಾ. ಜೋನಾಗೆ ದೇವರು ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸುವಾರ್ತೆ ಸಾರಿ ಅಲ್ಲಿದ್ದ ಜನರಿಗೆ ಅವರ ಪಾಪದ ಅರುವನ್ನು ಉಂಟು ಮಾಡಲಿಕ್ಕೆ ಕಲಿಸ್ತಾ ಇದ್ರು. ಬಟ್ ಜೋನಾ ಡಿಡ್ಂಟ್ ವಾಂಟ್ ಟು ಗೋ ದೇರ್. Jonah wanted to take another route and he was on the way to Tarsus. ಕೆಲವು ಸಮಯದಲ್ಲಿ ನಮಗೆ ಗೊತ್ತಿರುತ್ತೆ, ನಾವು ಮಾಡಿದ ಚಾಯ್ಸು ಸರಿ ಇಲ್ಲ, ನಾವು ತಗೊಂಡ ಒಂದು ನಿರ್ಧಾರ ಸರಿ ಇಲ್ಲ. ದ ಡಿಸಿಷನ್ ದಟ್ ವಿ ಹ್ಯಾವ್ ಮೇಡ್ ಇಸ್ ನಾಟ್ ರೈಟ್. ವಿ ಹ್ಯಾವ್ ಮೇಡ್ ಅ ರಾಂಗ್ ಡಿಸಿಷನ್. ಆವಾಗ ನಾವು ನಮ್ಮನ್ನೇ ವಿ ಟ್ರೈ ಟು ಪುಟ್ ಅವರ್ ಸೆಲ್ಫ್ ಡೌನ್. ವಿ ಫೀಲ್ ದಟ್ ವಿ ಹ್ಯಾವ್ ಮಿಸ್ಡ್ ವಾಟ್ ಗಾಡ್ ಹ್ಯಾಸ್ ಫಾರ್ ಅಸ್. ವಿ ಫೀಲ್ ಗಿಲ್ಟಿ ಅಬೌಟ್ ಇಟ್. ವಿ ಫೀಲ್ ದಟ್ ವಿ ಲೆಟ್ ಗಾಡ್ ಡೌನ್. ಪ್ರಿಯರೇ, ದೇವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ದೇವರಾಗಿದ್ದಾರೆ. ನಾವು ಮತ್ತೆ ಪೂರ್ಣ ಮನಸ್ಸಿಂದ ವೆನ್ ವಿ ರಿಪೆಂಟ್ ಆ್ಯಂಡ್ ಸೇ, ಲಾರ್ಡ್, ವಾಟ್ ಐ ಹ್ಯಾವ್ ಡನ್ ಈಸ್ ರಾಂಗ್, ನಾನು ಮಾಡಿದ ಸಂಗತಿ ತಪ್ಪಾಗಿದೆ ಅಂತ ನಾವು ದೇವರ ಹತ್ರ ಬೇಡ್ಕೊಂಡ್ರೆ, ಹಿ ವಿಲ್ ಸರ್ಟನ್ಲಿ ಫಾರ್ಗಿವ್ ಅವರ್ ಸಿನ್ಸ್ ಆ್ಯಂಡ್ ಹಿ ವಿಲ್ ಮೇಕ್ ಅ ವೇ ಔಟ್ ಫಾರ್ ಅಸ್. ಈ ಸಮಯದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ಏನೋ ಒಂದು ತಪ್ಪು ಡಿಸಿಷನ್, ಮದುವೆ ವಿಷಯ ಆಗಿರ್ಬೋದು, ಬಿಸ್ನೆಸ್ ವಿಷಯ ಆಗಿರ್ಬೋದು, ಅಥವಾ ಏನೋ ಒಂದು ಪಾರ್ಟ್ನರ್ಶಿಪ್ ವಿಷಯ ಆಗಿರ್ಬೋದು, ಅಥವಾ ಒಂದು ಸ್ಥಳ ತಗೊಳ್ಳುವ ಒಂದು ವಿಷಯ ಆಗಿರ್ಬೋದು, ಯಾವುದೇ ಒಂದು ಸಂಗತಿ, ಮಕ್ಕಳಿಗೆ ಒಂದು ಎಜುಕೇಷನಲ್ಲಿ ಒಂದು ಕರಿಯರ್ಗೆ ಒಂದು ಬೇರೆ ಒಂದು ಥರದ ಒಂದು ಪ್ರೊಫೆಷನ್ಗೆ ಅವರಿಗೆ ಪುಷ್ ಮಾಡಿರ್ಬೋದು, ಅವ್ರಿಗೆ ಇಷ್ಟ ಆಗಿರಲಿಕ್ಕೆಲ್ಲ. ಆಲ್ ದಿಸ್ ಸಿಚುವೇಶನ್ಸ್, ಸರ್ಕಮ್ಸ್ಟೆನ್ಸಸ್, ಆಲ್ ದಿಸ್ ಥಿಂಗ್ಸ್ ದಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್, ನಮಗೇನು ಅನ್ನಿಸ್ತೆ ಅಂದರೆ, ಐ ಮೇಡ್ ಅ ಮಿಸ್ಟೇಕ್, ಅಯ್ಯೋ ನಾನು ತಪ್ಪು ಮಾಡಿದೆ ಅಲ್ಲ. ಬಟ್ ನಮಗೆ ಇರುವ ದೇವರು ಯಾರೆಂದರೆ, ತಪ್ಪು ಮಾಡಿದ್ರು ಅವರ ಬಳಿಗೆ ಹೋದರೆ ಮತ್ತು ಅದನ್ನು ಸರಿ ಮಾಡ್ತಾರೆ. ಅದೇ ಕತೆ ಪ್ರಿಯರೇ ಜೋನಾದು. ಏನು ಮಾಡಿದ? ಹಿ ಮೇಡ್ ಅ ರಾಂಗ್ ಡಿಸಿಷನ್. ಹಿ ಡಿಡ್ಂಟ್ ವಾಂಟ್ ಟು ಗೋ ವೇ ಗಾಡ್ ವಾಂಟೆಡ್ ಟು ಸೆಂಡ್ ಹಿಮ್. ಹಿ ಟುಕ್ ಅನದರ್ ರೂಟ್. ಬೇರೆ ರೂಟ್ ತಗೊಂಡು ಹೋದ್ರು, ನಮ್ಮ ದೇವರು ಸುಲಭವಾಗಿ ಅವನನ್ನು ಬಿಟ್ಟಿಲ್ಲ. ಗಾಡ್ ಮೇಡ್ ಅ ವೇ. ಏನು ಮಾಡಿದ್ರು ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. Let us read from verse number 1. Jonah chapter 1 and verse 1. Now the word of the Lord came unto Jonah the son of Amittai, saying, Arise, go to Nineveh, that great city, and cry against it, for their wickedness is come up before me. And Jonah rose up to flee unto Tarsus from the presence of the Lord, and went to Joppa, and he found a ship going to Tarsus. So he paid the fare thereof, and went down into it to go with them unto Tarsus from the presence of God. ಅಲ್ಲಿ ದೇವರೇನು ಮಾಡಿದ್ರು, 4ನೇ ವಚನದಲ್ಲಿ ಕನ್ನಡ ಬೈಬಲಲ್ಲಿ ದಯಮಾಡಿ ಓದ್ಕೊಳ್ಳಿ, ಭಾಳ ಸುಂದರವಾಗಿದೆ. ಬಟ್ ದ ಲಾರ್ಡ್ ಸೆಂಟ್ ಔಟ್ ಅ ಗ್ರೇಟ್ ವಿಂಡ್ ಇನ್ ಟು ದ ಸೀ, ಆ್ಯಂಡ್ there was a mighty tempest in the sea, so that the ship was like to be broken. Then the mariners were afraid, and cried every man unto his God, and cast forth the wares that were in the ship into the sea to lighten it of them. But Jonah was gone down into the sides of the ship, and he lay and was fast asleep. ಇಲ್ಲಿ ನಾವು ಜೋನಾದು ಕತೆ ನೋಡ್ತೇವೆ. ಓದಲಿಕ್ಕೆ ತುಂಬ ಸಮಯ ಆಗುತ್ತೆ. ಇವನು ದೇವರು ಕಲಿಸಿದ ಸ್ಥಳಕ್ಕೆ ಹೋಗದೆ ಬೇರೆ ರೂಟ್ಗೆ ಹೋಗ್ಬೇಕಂತ ಹೇಳಿ ಒಂದು ಶಿಪ್ಪಲ್ಲಿ, ಒಂದು ಹಡಗದಲ್ಲಿ ಅವನು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಯಾರು ನೋಡಿದ್ರು? ದೇವರು ನೋಡಿದ್ರು. ದೇವರು ನಮ್ಮನ್ನು ಎಲ್ಲ ಪರಿಸ್ಥಿತಿಯಲ್ಲಿ ನೋಡ್ತಾರೆ. ಅದೊಂದು ಸುಂದರವಾದ ಸಂಗತಿ ಪ್ರಿಯರೇ. ನಾವು ಎಲ್ಲೇ ಬಚ್ಚಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ದೇವರ ಕಣ್ಣುಗಳು ನಮ್ಮ ಮೇಲೆ ಯಾವಾಗಲೂ ಇರ್ತದೆ. ಏನು ಮಾಡಿದ್ರು ದೇವರು? ಇವ ಬೇರೆ ರೂಟ್ ತಗೊಂಡಂತ ಅವನನ್ನು ಬಿಟ್ಟಿಲ್ಲ. ಸಮುದ್ರದಲ್ಲಿ ಒಂದು ದೊಡ್ಡ ಸ್ಟಾರ್ಮ್ ಅನ್ನು ಕಲಿಸಿದ್ದು.
ಆ ಶಿಪ್ ಆಲ್ಮೋಸ್ಟ್ ಬ್ರೇಕ್ ಆಗುವ ಸಮಯದಲ್ಲಿ ನಮ್ಮ ಜೋನ ಅವನು ಆರಾಮ್ಸೆ ಹೋಗಿ ನಿದ್ದೆ ಮಾಡ್ತಾ ಇದ್ದ. ಆದರೆ ಅಲ್ಲಿರುವ ಕೆಲಸ ಮಾಡುವವರ ಅಡಗದಲ್ಲಿ ಅವ್ರಿಗೆ ತುಂಬ ಭಯ ಆಯಿತು. ಯಾಕೆ ಹೀಗೆ ಆಯಿತು? ಆದರೆ ಅವ್ರಿಗೆ ಒಂದು ಯೋಚನೆ ಬಂತೇನೆಂದರೆ, ಯಾರೋ ನಮ್ಮ ಅಡಗದಲ್ಲಿದ್ದರೆ ಹೂ ಹ್ಯಾಸ್ ಡನ್ ಸಮಥಿಂಗ್ ಅಗೇನ್ಸ್ಟ್ ಗಾಡ್. ಚೀಟಿಗಳು ಹಾಕಿದಾಗ ಯೋನ ಮೇಲೆ ಚೀಟಿ ಬಿದ್ದಾಗ ಅವನು ಹೇಳ್ತಾನೆ, ಹೌದು, ನನ್ನನ್ನು ಏನು ಮಾಡ್ರಿ ಅಂದರೆ ಎತ್ತಿ ಸಮುದ್ರದಲ್ಲಿ ಹಾಕಿ. ಹಿ ವಾಸ್ ರೆಡಿ ಬಿಕಾಸ್ ಹಿ ನ್ಯೂ, ಹಿ ಎಕ್ನಾಲೆಜ್ಡ್ ಐ ಆಮ್ ರಾಂಗ್. He didn't want to put the lives of all the other people at stake. ಎಲ್ಲ ಜನರ ಒಂದು ಜೀವನ, ಒಂದು ಅವರಿಗೆ ಒಂದು ತೊಂದರೆ ಆಗಬಾರ್ದಂತ ಹೇಳಿ ಅವನ ತಪ್ಪುಗೆ ಯಾರಿಗೂ ತೊಂದರೆ ಆಗಬಾರ್ದಂತ ಅಲ್ಲಿದ್ದ ಜನರಿಗೆ ಹೇಳ್ತಾರೆ, ನನ್ನನ್ನು ಎತ್ತಿ ನೀವು ಸಮುದ್ರಕ್ಕೆ ಹಾಕಿ. ಪ್ರಿಯರೇ, ಯಾವಾಗಾದರೂ ಎಂದಾದರೂ ನಮಗೆ ಯೋಚನೆ ಮಾಡಲಿಕ್ಕೆ ಆಗುತ್ತೇನಾ? ಇವನಿಗೆ ಸಮುದ್ರದಲ್ಲಿ ಹಾಕಿದ ತಕ್ಷಣ ದೇವರು ಒಂದು ಮೀನಿಗೆ ಒಂದು ಅಪ್ಪಣೆ ಕೊಟ್ಟು ಆ ಸಮಯದಲ್ಲಿ ಆ ಮೀನಲ್ಲಿ ರೆಡಿ ಇರಬೇಕಾದ್ರೆ, ಇಸ್ಂಟ್ ಅವರ್ ಗಾಡ್ ಅಮೇಝಿಂಗ್? ಪ್ರಿಯರೇ, ಒಂದೊಂದು ಕತೆ ಓದಬೇಕಾದ್ರೆ ನಿಜವಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಹೌ ವಂಡರ್ಫುಲ್ ಅವರ್ ಗಾಡ್ ಈಸ್. ಎಂಥ ಅದ್ಭುತ ಸ್ವರೂಪನು ನಮ್ಮ ದೇವರಾಗಿದ್ದಾರೆ. 17ನೇ ವಚನ ಹೇಳ್ತದೆ, ಆ್ಯಂಡ್ ದ ಲಾರ್ಡ್ ಹ್ಯಾಡ್ ಪ್ರಿಪೇರ್ಡ್ ಅ ಗ್ರೇಟ್ ಫಿಶ್ ಟು ಸಾಲೋ ಅಪ್ ಜೋನಾ, ಆ್ಯಂಡ್ ಜೋನಾ ವಾಸ್ ಇನ್ ದ ಬೆಲ್ಲಿ ಆಫ್ ದ ಫಿಶ್ ಫಾರ್ 3 days and 3 nights. ಹಾಲೆಲೂಯಾ, ಹಾಲೆಲೂಯಾ. ಏನು ಅಂದ್ಕೊಂಡ ಅಂದರೆ, ಅಯ್ಯೋ ನನಗೆ ಈಗ ನೀರಲ್ಲಿ ಹಾಕಿದ್ರು, ದ್ಯಾಟ್ ಈಸ್ ದ ಎಂಡ್, ಇಟ್ ಈಸ್ ಅ ಸ್ಟಾರ್ಮ್, ಐ ಆಮ್ ಗೋಯಿಂಗ್ ಟು ಡೈ ಇನ್ ದ ಸೀ. ನೋ, when he repented, when he knew what he did was wrong, ದೇವರು ಅದೇ ಸಮಯದಲ್ಲಿ ಅವನನ್ನು ಇವರು ಹಾಕಲಿಕ್ಕೆ, ಅಲ್ಲಿ ಆ ಮೀನು ಬಂದು ಬಾಯಿ ತೆಗೀಲಿಕ್ಕೆ. ಪ್ರಿಯರೇ, ನಾನು ಯಾವಾಗಲೂ ಹೇಳ್ತಾನೇನೆಂದರೆ, there are no accidents in a believer's life. There are no accidents in a believer's life. There are only incidents in a believer's life. Amen. ಅಯ್ಯೋ ಈಗ ಆಗ್ಬಿಡ್ತಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಡ್ತಲ್ಲ. ಇಲ್ಲ ಇಲ್ಲ, ನೆವರ್. ವಾಟ್ ಎವರ್ ಹ್ಯಾಪನ್ಸ್ ಟು ಅಸ್, ದೇವರ ಅಪ್ಪಣೆ ಇಲ್ಲದೆ ಆಗುವುದೇ ಇಲ್ಲ. ಯಾಕೆಂದರೆ ಈ ಒಂದು ಸಂದರ್ಭ ನೋಡ್ರಿ ಹೇಗೆ ಇದೆ ಅಂದರೆ, ಅವನಿಗೆ ಹಾಕುವ ಸಮಯದಲ್ಲಿ ಆ ಮೀನು ಬಾಯಿ ತೆಗೆಯೋ ಸಮಯದಲ್ಲಿ ವಾಸ್ ಪರ್ಫೆಕ್ಟ್. ಆಮೆನ್. ಬೇರೆ ಯಾವುದೇ ಮೀನು ಬಂದು ಅವನನ್ನು ನುಂಗ್ಲಿಲ್ಲ ಪ್ರಿಯರೇ, ದೇವರು ಅಪ್ಪಣೆ ಕೊಟ್ಟ ಮೀನೇ ಬಂದು ಅವನಿಗೆ ಸ್ವಾಲೋ ಮಾಡಿತ್ತು. ಹಿ ವಾಸ್ ಇನ್ ದ ಫಿಶ್ ಬೆಲಿ ಫಾರ್ 3 days and 3 nights. What I want to tell you is that God makes a way. He has a plan in your life. ನಾನು ಇಷ್ಟೋ ಸರ್ತೆ ದೇವರ ಒಂದು ಆಲೋಚನೆಗೆ ತಪ್ಪಾಗಿ ಬೇರೆ ಒಂದು ಆಲೋಚನೆ ಮಾಡಿರ್ತವೆ, ನಮ್ಮದೇ ಆದ ಒಂದು ಆಲೋಚನೆ ಮಾಡಿರ್ತವೆ. ನಮಗೆ ಒಂದು ಸುಲಭವಾದದ್ದು, ಒಂದು ಕಂಫರ್ಟೇಬಲ್ ಆದದ್ದು, ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ಒಳ್ಳೆ ಎನಿಸಿದ ಒಂದು ಡಿಸಿಷನ್ ತಗೊಂಡು ಮುಂದೆ ಹೋಗ್ತಾ ಇರ್ತವೆ. ಅದು ದೇವರ ಆಲೋಚನೆ ನಮಗೋಸ್ಕರ ಇರುವುದಿಲ್ಲ. What God has for us is something different. But when we keep moving ahead, we know that we have made a mistake. ಯಾಕೆಂದರೆ ನಮಗೆ ಫೇಲಿಯರ್ ಮೇಲೆ ಫೇಲಿಯರ್ ಬರ್ತದೆ. ನಮ್ಮ ಜೀವನದಲ್ಲಿ ಸ್ಟಾರ್ಮ್ಸ್ ಬರುತ್ತೆ. ಸ್ಟಾರ್ಮ್ಸ್ ಬಂದಾಗ ಎಲ್ಲರೂ ಹೇಳ್ತಾರೆ, ಓ ಇವರು ದೇವರಿಗೆ ವಿರುದ್ಧವಾಗಿ ಹೋಗಿದ್ದಾರೆ, ಅದಕ್ಕೆ ಈ ಥರದ ಸ್ಟಾರ್ಮ್ ಬಂದಿದೆ. ಏನೋ ಒಂದು ಸ್ಥಿತಿಗತಿ ಹೀಗೆ ಬರುತ್ತೆ ಅಂದರೆ ನಮ್ಮನ್ನು ಎತ್ತಿ ನೀರಲ್ಲಿ ಹಾಕಬೇಕಾಗುತ್ತೆ, ಸಮುದ್ರದಲ್ಲಿ ಹಾಕಬೇಕಾಗುತ್ತೆ. ಆದರೆ ಚಿಂತೆ ಮಾಡೋದು ಬೇಡ, ಯಾಕೆಂದರೆ ಆಲ್ರೆಡಿ ದ ವೇಲ್ ಈಸ್ ವೇಟಿಂಗ್ ಫಾರ್ ಅಸ್. ಏನು ತೋರಿಸ್ತದೆ ಅಂದರೆ, ಗಾಡ್ಸ್ ಪ್ಲ್ಯಾನ್ ಫಾರ್ ಯುವರ್ ಲೈಫ್ ಆ್ಯಂಡ್ ಮೈ ಲೈಫ್ ಇಸ್ ಸೆಟ್. ಹೀ ಹ್ಯಾಸ್ ಮೇಡ್ ಅ ಪ್ಲ್ಯಾನ್ ಫಾರ್ ಯು. ನಾವು ದೇವರಿಂದ ಇಷ್ಟೇ ದೂರ ಹೋದರೂ ಸಹ ಗಾಡ್ ಹ್ಯಾಸ್ ಮೇಡ್ ಅ ಪರ್ಫೆಕ್ಟ್ ಪ್ಲ್ಯಾನ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಅದು ನಮ್ಮ ಹತ್ರ ನಾವು ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ನಾವು ತಪ್ಪು ಮಾಡಿ ಆ ತಪ್ಪು ದಾರಿದಲ್ಲೇ, ಯೋನ ಅದು ತಪ್ಪು ಮಾಡಿದ, ಅದೇ ದಾರಿದಲ್ಲಿ ನಾನು ಸರಿ, ನಾನು ಟಾರ್ಸಸ್ಗೆ ಹೋಗ್ತಾನೆ, ನಾನು ತಪ್ಪು ಮಾಡಿದನಂತ ಎಲ್ಲರ ಮುಂದೆ ಅರಿಕೆ ಮಾಡದೇ ಇರ್ತಿದ್ರು, ಅವನು ಅಡಗದಲ್ಲಿದ್ದವ್ರು ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತಿತ್ತು. ಬಟ್ ವೆನ್ ವಿ ಕನ್ಫೆಸ್ ಅವರ್ ಸಿನ್ಸ್, ಹಿ ಈಸ್ ರೆಡಿ ಟು ಫರ್ಗಿವ್ ಅಸ್. ಹಿ ಈಸ್ ರೆಡಿ ಟು ಫರ್ಗಿವ್ ಅಸ್ ಆ್ಯಂಡ್ ಈಸ್ ರೆಡಿ ಟು ಬ್ರಿಂಗ್ ಅಸ್ ಔಟ್ ಆಫ್ ದಟ್ ಸಿಚುವೇಶನ್. ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸ್ಟಾರ್ಮಿಂದ ನಮಗೆ ಹೊರಗೆ ತರಲಿಕ್ಕೆ ದೇವರು ಆಲ್ರೆಡಿ ಮಾರ್ಗ ಮಾಡಿದ್ದಾರೆ. ತಪ್ಪು ಡಿಸಿಷನ್ ತಗೊಂಡಿದ್ದೀರಾ? ತಪ್ಪು ಮಾರ್ಗದಲ್ಲಿ ನಡೀತಾ ಇದ್ದೀರಾ? ಹೋರಾಟ ಆಗ್ತಾ ಇದೆನಾ? ಬೇಸರ ಆಗ್ತಾ ಇದೆನಾ? ಒಂಥರ ಗಿಲ್ಟ್ ಫೀಲಿಂಗ್ ಇದೆನಾ? ಕಮ್ ಬ್ಯಾಕ್ ಟು ಗಾಡ್.
Come back to God. Our God is gracious. He is slow to anger and He is quick to forgive us. The minute we say, Lord, I am sorry for what I have done, the Lord will forgive us. ನಮ್ಮ ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ. ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿದೆ. ಲೆಟ್ಸ್ ಗೋ ಟು ದ ಬುಕ್ ಆಫ್ ಎಕ್ಸೋಡಸ್. ವಿಮೋಚನಾ ಕಾಂಡ 2ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಇಲ್ಲಿ ನಾವು ಮೋಶೆನ ಕತೆ ನಾವು ನೋಡ್ತೇವೆ. ಮೋಸೆಸ್ ಹುಟ್ಟಿದಾಗ ಅಲ್ಲಿದು ಫರೋ ಒಂದು ಆಜ್ಞೆಯನ್ನು ಆಜ್ಞೆ ಬಿಡುಗಡೆ ಮಾಡಿದ್ದೇನೆಂದರೆ ಎಲ್ಲ 2 ವರ್ಷಕ್ಕಿಂತ ಚಿಕ್ಕ ಇರೋ ಮಕ್ಕಳನ್ನು ಅವರು ಸಾಯಿಸಬೇಕು. he made a decree saying that all the newborn male child should be killed. ಅವರನ್ನೆಲ್ಲರನ್ನು ಸಾಯಿಸ್ಬೇಕಂತ ಅವನೊಂದು ಡಿಕ್ರಿ ಮಾಡಿದಾಗ ಮೋಶೆದು ತಂದೆ ತಾಯಿ ಆ ಮಗುವನ್ನು ಹೇಗಾದರೂ ಮಾಡಿ ಆ ಮಗುವನ್ನು ನಾವು ಕಾಪಾಡಬೇಕು ಅಂತ ಹೇಳಿ ಆ ಮಗುವನ್ನು ಮನೆಯಲ್ಲಿ ಬಚ್ಚಿಟ್ರು. ಬಟ್ ಸ್ವಲ್ಪ ದಿನ ನಂತರ ಮಗು ದೊಡ್ಡಾದಾಗ ಅದನ್ನು ಮತ್ತೆ ಬಚ್ಚಿ ಇಡಲಿಕ್ಕೆ ಆಗೋದಿಲ್ಲ. ಆವಾಗ ಅವರು ಯೆಹೋಷುಬೆಲ್ ಅವನ ಮೋಶೆನ ತಾಯಿ ಒಂದು ಸ್ಟ್ರಾದೊಂದು ಬಾಸ್ಕೆಟ್ ಮಾಡಿ ಆ ಮಗು ಮೋಶೆ ಆ ಮಗುವನ್ನು ಆ ಒಂದು ಬಾಸ್ಕೆಟಲ್ಲಿ ಹಾಕಿ ನೈಲ್ ನದಿಯಲ್ಲಿ ಅದನ್ನು ಸುರಕ್ಷಿತವಾಗಿ ಇಟ್ಟರು. ಅಲ್ಲಿ ಇಟ್ಟಿದಾಗ ಅವನ ಅಕ್ಕನಿಗೆ ಆ ಬಾಸ್ಕೆಟನ್ನು ಕಾಯಲಿಕ್ಕೆ ಬಚ್ಚಿ ಇಟ್ಕೊಂಡು ಅವಳ ಮಗುವನ್ನು ಕಾಯ್ತಾ ಇದ್ಲು. ಪ್ರಿಯರೇ, ಎಂಥ ಅದ್ಭುತ ನೋಡಿ. ದೇವರ ಆಲೋಚನೆ ನಮಗೋಸ್ಕರ ನಾವು ಹುಟ್ಟಿದಕ್ಕಿಂತ ಮುಂಚೆನೇ ನಮಗೋಸ್ಕರ ಪ್ಲ್ಯಾನ್ ಮಾಡಿದ್ದಾರೆ. ಆ ಒಂದು ನೈಲ್ ನದಿಯಲ್ಲಿ ಬೇರೆ ಯಾರಾದರೂ ಬರ್ಬೋದಿತ್ತು ಸ್ನಾನ ಮಾಡಲಿಕ್ಕೆ, ಆದರೆ ದೇವರು ಅದ್ಭುತವಾದ ರೀತಿಯಲ್ಲಿ ಫರೋನ ಅಕ್ಕನೇ ಅಲ್ಲಿ ಬಂದು, ಫರೋನ ಸಹೋದರಿನೇ ಅಲ್ಲಿ ಬಂದು ಆ ಬಾಸ್ಕೆಟನ್ನು ನೋಡಬೇಕಂತ ದೇವರ ಚಿತ್ತ ಆಗಿತ್ತು. ಯಾಕೆಂದರೆ ಮೋಶೆ ಒಂದು ಅರಮನೆಯಲ್ಲಿ ಅವನು ಬೆಳಿಬೇಕಾಗಿತ್ತು. ಹಲ್ಲೆಲೂಯಾ. ಗಾಡ್ ಹ್ಯಾಡ್ ಅ ಪ್ಲ್ಯಾನ್ ಫಾರ್ ಮೋಸಸ್. ಪ್ರೇರೆ, ಅಲ್ಲಿ ಇದ್ದದ್ದು Moshe was the deliverer that was born. The things were predicted about Moses. ಆದರೆ ಮೋಶೆನು ದೇವರು ಅದ್ಭುತವಾದ ರೀತಿಯಲ್ಲಿ ಕಾದ್ರು. ಇಷ್ಟು ಗಂಡು ಮಕ್ಕಳು ಅಲ್ಲಿ ಇದ್ದವರು ಅವರನ್ನು ಫರೋನ ಸೋಲ್ಜರ್ಸು ಬಂದು ಸಾಯಿಸಿಬಿಟ್ರು. ಆದರೆ ದೇವರಿಗೆ ಮೋಶೆಯನ್ನು ಕಾಯಬೇಕಾಗಿತ್ತು. ಮೋಶೆಯನ್ನು ಕಾಯ್ದು ಅಷ್ಟೇ ಅಲ್ಲ, ಫರೋ ಅರಸನ ಕಣ್ಣು ಮುಂದೆನೇ ಅವನು ಬೆಳಿಬೇಕಾಗಿತ್ತು. ಹೌ ಇಸ್ ದಿಸ್? ಇಟ್ ಈಸ್ ಸೋ ವಂಡರ್ಫುಲ್, ದ ವಿಸ್ಡಮ್ ಆಫ್ ಅವರ್ ಗಾಡ್. ನಮ್ಮ ದೇವರ ಒಂದು ಆಲೋಚನೆ ಯೋಚನೆ ಮಾಡಿದರೆ ಪ್ರಿಯರೇ, ವಿ ಕ್ಯಾನ್ ನಾಟ್ ಫ್ಯಾದಮ್, ದಿಸ್ ಹ್ಯೂಮನ್ ಮೈಂಡ್ ಕ್ಯಾನ್ ನಾಟ್ ಇಮ್ಯಾಜಿನ್, ಕ್ಯಾನ್ ನಾಟ್ ಫ್ಯಾದಮ್ ವಾಟ್ ಗಾಡ್ ಹ್ಯಾಸ್. ಎಂಥ ಒಂದು ಅದ್ಭುತವಾದ ಆಲೋಚನೆ ಏನೆಂದರೆ, ಈ ಯಾರು ಡೆಲಿವರರ್ ಆಗಿ ಹುಟ್ಟಿದನೋ, ಯಾರು ದೊಡ್ಡವನಾಗಿ ತನ್ನ ದೇವರ ಜನರನ್ನು ಫರೋ ಅರಸ ಕಡೆಯಿಂದ ಬಿಡಿಸ್ಲಿಕ್ಕೆ ಇದ್ದನೋ, ಅವನೇ ಫರೋ ಕಣ್ಣಿನ ಮುಂದೆನೇ ಬೆಳೀತಾ ಇದ್ದಾನೆ. ಫರೋನ ಎಲ್ಲ ಒಂದು ಕಂಫರ್ಟ್ಗೆ, ಎಲ್ಲ ಲಕ್ಸುರಿದಲ್ಲಿ ಅವನು ಪಾರ್ಟ್ ತಗೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಬೇಕಿದ್ದ ಎಲ್ಲ ಸಂಗತಿಗಳು ಆ ಅರಮನೆಯಿಂದನೇ ಅವನಿಗೆ ಬರ್ತಾ ಇದೆ. ಹಲ್ಲೆಲೂಯಾ. ದಿಸ್ ಇಸ್ ದ ವೇ ಆಫ್ ಗಾಡ್. ವಿ ಕ್ಯಾನ್ ನಾಟ್ ಇಮ್ಯಾಜಿನ್. ಏನಾಯಿತು? ದೇವರು ಅದ್ಭುತವಾದ ರೀತಿಯಲ್ಲಿ ಮೋಶೆನು ಆ ಒಂದು ನೈಲ್ ನದಿಯಿಂದ ಸಣ್ಣ ಮಗುವನ್ನು ಫರೋನ ಸಹೋದರಿ ತಗೊಂಡೋಗಿ ಅರಮನೆಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಎಲ್ಲ ವಿತ್ ಆಲ್ ವಿಸ್ಡಮ್, with all understanding, with all knowledge, with education for everything. Avan warally smart agida. He was a great warrior. He could swing the sword, he could fight the battles, he could do everything. Amen. He was raised in the palace, right in front of Pharaoh. The one who was the deliverer, the one who was an enemy to Pharaoh, God prepared him in the palace. Hallelujah. ಪ್ರಿಯರೇ, ಇದು ದೇವರು ಮಾಡುವ ಕಾರ್ಯ. ನಮ್ಮನ್ನು ಯಾರು ಸೋಲಿಸ್ಬೇಕಂತ ಎನಿಸ್ತಾರೋ, ಯಾರು ನಮ್ಮನ್ನು ಕಲೆಗೆ ಹಾಕಬೇಕಂತ ಯೋಚನೆ ಮಾಡ್ತಾರೋ, ಯಾರು ನಮ್ಮನ್ನು ಸಾಯಿಸ್ಬೇಕಂತ ಯೋಚನೆ ಮಾಡ್ತಾರೋ, ಅವರ ಮುಂದೆನೇ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಪ್ರಿಯರೇ, ದ ಲಾರ್ಡ್ ಪ್ರೊಟೆಕ್ಟ್ಸ್ ಅಸ್, ದ ಲಾರ್ಡ್ ಕೀಪ್ಸ್ ಅಸ್, ದ ಲಾರ್ಡ್ ಬ್ಲೆಸ್ಸಸ್ ಅಸ್, ಹಿ ನರಿಷಸ್ ಅಸ್, ಹಿ ಮೇಕ್ಸ್ ಅಸ್ ದ ಹೆಡ್ ಅಂಡ್ ನಾಟ್ ದ ಟೇಲ್. Hallelujah. The plans of God will fulfill and our God will make a way for us. ಅಲ್ಲಿ ಅವಳೇ ಆ ಮಗುವನ್ನು ನೋಡಿ, ಅವಳಿಗೆ ಆ ಮಗು ಮೇಲೆ ಕನಿಕರ ಆಗಿ ಆ ಮಗುವನ್ನು ಎಂಥ ಒಂದು ಧೈರ್ಯ ಮಾಡಿ, ಯಾರ್ದು ಮಗು ಏನು, ಅವಳು ಇಂಥ ಅರಮನೆಯಲ್ಲಿ ಇರುವ ಫುಲ್ ಆಫ್ ಪವರ್ ಆ್ಯಂಡ್ ಮೈಟ್, ನಾನು ಹೇಗೆ ಮಗುವನ್ನು ತಗೊಂಡೋಗಿ ಬೆಳೆಸ್ಬೇಕಂತ ಶಿ ಹ್ಯಾಡ್ ನೋ ಸೆಕೆಂಡ್ ಥಾಟ್. ಶಿ ಜಸ್ಟ್ ಕ್ಯಾರಿಡ್ ದ ಚೈಲ್ಡ್. ದ್ಯಾಟ್ ಈಸ್ ವಾಟ್ ಗಾಡ್ ಡಸ್. ದೇವರು ಮಾಡುವ ರೀತಿನೇ ಹಾಗೆ.
ಇಟ್ ಈಸ್ ದ ಲಾರ್ಡ್ಸ್ ಡೂಯಿಂಗ್ ಆ್ಯಂಡ್ ಇಟ್ ಈಸ್ ಮಾರ್ವಲಸ್ ಇನ್ ಅ ಸೈಟ್. ಕೀರ್ತನೆಯಲ್ಲಿ ನಾವು ಓದ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಆ ಮಗು ಸುಂದರವಾದ ರೀತಿಯಲ್ಲಿ ಬೆಳೆದು, ಅದೇ ಮೋಶೆ ಫರೋನ್ಗೆ ವಿರುದ್ಧವಾಗಿ ನಿಲ್ತು ಎಲ್ಲ ತನ್ನ ಜನರಿಗೆ ಅವನು ಫರೋನ ಒಂದು ಬಿಟ್ಟಿ ಕೆಲಸದಿಂದ, ಫರೋನ ಒಂದು ಬಾಂಡೇಜಿಂದ ಅವ್ರಿಗೆ ಬಿಡುಗಡೆ ಮಾಡಿ ದೇವರು ತೋರಿಸಿದ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ದಿಸ್ ಈಸ್ ದ ವೇಸ್ ಆಫ್ ಗಾಡ್. ದಿಸ್ ಈಸ್ ವಾಟ್ ಗಾಡ್ ಡಸ್. ಹಿ ಮೇಕ್ಸ್ ಅ ವೇ ವೆರ್ ದೇರ್ ಸೀಮ್ಸ್ ಟು ಬಿ ನೋ ವೇ. ಪ್ರಿಯರೇ, ನಮ್ಮ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡುವ. ಏನನ್ನು ಕಲಿಸಿ ದೇವರು ನಮಗೆ ಮಾರ್ಗ ಮಾಡ್ತಾರೆ. ನಾವು ದೇವರ ವಾಕ್ಯವನ್ನು ವಿಮೋಚನಾ ಕಾಂಡ ಅದ 23ನೇ ದೇವರ ವಾಕ್ಯವನ್ನು ತೆಗೆಯ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್ ಚಾಪ್ಟರ್ 23. ಇಲ್ಲಿ ನಾವು ನೋಡ್ತೇವೆ, ಯೆಹೋಶುವ ತನ್ನ ಜನರನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ 6 ರಾಜ್ಯದ ಜನರನ್ನ ವಿರುದ್ಧವಾಗಿ ಬಂದಿದ್ದಾರೆ. ಎಕ್ಸೋಡಸ್ ಚಾಪ್ಟರ್ 23 and verse 23 ನಾನು ಓದ್ತಾನೆ. For mine angel shall go before thee and bring thee into the Amorites, the Hittites, the Perizzites, and the Canaanites, and the Hivithites, and the Jebusites, and I will cut them off. 6 ರಾಜ್ಯದ ಜನರು, they have come against Joshua and his people. ಪ್ರಿಯರೇ, ಸುತ್ತುದಿಂದ ಬಂದಿದ್ದಾರೆ. ಪೀಪಲ್ ಫ್ರಮ್ ಆಲ್, ಎಲ್ಲ ನಾನೀಗ ಓದಿದಲ್ಲ ಅಷ್ಟು ಐಟ್ಸ್ಗಳು ಸುತ್ತೂ ದೇವರ ಜನರನ್ನು ಸುತ್ತಿ ಹಾಕಿದ್ದಾರೆ. ಬಟ್ ಗಾಡ್ ಸೇಸ್ ದಟ್ ನಾನು ನನ್ನ ದೂತನನ್ನು ಮುಂದೂತನಾಗಿ ಕಲಿಸಿ. ನಮಗೆ ಹೋರಾಟ ಬಂದಾಗ ಒಂದು ಮಾತಿದೆ, ಹೋರಾಟ ಬಂದಾಗ ಸುತ್ತು ಕಡೆಯಿಂದ ಹೋರಾಟ ಬರುತ್ತೆ. ವೆನ್ ವಿ ಹ್ಯಾವ್ ಪ್ರಾಬ್ಲಮ್ಸ್ ಕಮ್ಸ್ ಫ್ರಮ್ ಆಲ್ ಸೈಡ್ಸ್. ಎಲ್ಲ ಕಡೆಯಿಂದ ಸುತ್ತು ಕಡೆಯಿಂದ ನಮಗೆ ಕಷ್ಟ ಬರುತ್ತೆ. ಆದರೆ ಪ್ರಿಯರೇ, ನಮ್ಮ ದೇವರು ಮಾರ್ಗ ಮಾಡ್ತಾರೆ. ಸುತ್ತು ಕಡೆಯಿಂದ ಬಂದರೂ ಸಹ ಮೇಲೆ ಓಪನ್ ಇರುತ್ತೆ. ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾರೆ. 27ನೇ ವಚನದಲ್ಲಿ ನಾವು ನೋಡ್ತೇವೆ, ಐ ವಿಲ್ ಸೆಂಡ್ ಮೈ ಫಿಯರ್ ಬಿಫೋರ್ ದಿ ಆ್ಯಂಡ್ ಐ ವಿಲ್ ಡಿಸ್ಟ್ರಾಯ್ ಆಲ್ ದ ಪೀಪಲ್ to whom thou shalt come, and I will deliver thee and make all thine enemies to turn their backs unto thee, and I will send hornets before thee, which shall drive out the Hivithites, the Canaanites, the Hittites before thee. Hallelujah, hallelujah. ಎಂಥ ಅದ್ಭುತವಾದ ರೀತಿ ಪ್ರಿಯರೇ. God didn't send any man to fight for his people. He sent hornets. ಕ್ಯಾನ್ ಯು ಬಿಲೀವ್ ದಟ್? ದೇವರು ಮಿಡತೆಗಳನ್ನು ಕಲಿಸಿದ್ರಂತೆ ತನ್ನ ಜನರನ್ನು ಸುರಕ್ಷಿತವಾಗಿ ಇಡಲಿಕ್ಕೆ. ಇವಾಗಂತೂ ಮಿಡತೆಗಳದು ಏನು ಕಡಿಮೆ ಇಲ್ಲ, ನಿಮಗೆ ನನಗೆ ಗೊತ್ತಿದ್ದ ರೀತಿಯಲ್ಲಿ. ಗಾಡ್ ಸೇಸ್ ಯು ಡೋಂಟ್ ಗೋ, ನೀನು ಹೋಗಬೇಡ. ಯಾರನ್ನು ನಾನು ಕಲಿಸ್ತಾನೆ? ನಿನ್ನ ವೈರಿಯಾಗಿ ನಾನು ಹಾರ್ನೆಟ್ಸ್ ಅನ್ನು ಕಲಿಸ್ತಾನೆ. ನಿಂಗೆ ನಾನು ಜಯ ಕೊಡ್ತಾನೆ. ಜೋಶುವಾ, ಐ ವಿಲ್ ಗಿವ್ ಯು ವಿಕ್ಟ್ರಿ. ಐ ಡೋಂಟ್ ವಾಂಟ್ ಯು ಟು ಗೋ ಆ್ಯಂಡ್ ಫೈಟ್ ದ ಬ್ಯಾಟಲ್, ಬಟ್ ಐ ವಿಲ್ ಸೆಂಡ್ ಹಾರ್ನೆಟ್ಸ್. ಕ್ಯಾನ್ ಯು ಇಮ್ಯಾಜಿನ್ ದ ವೇಸ್ ಆಫ್ ಗಾಡ್? ಆತನು ತನ್ನ ದೂತನನ್ನು ಮುಂದೂತನಾಗಿ ಕಲಿಸ್ತಾನೆ, ಮಿಡತೆಗಳನ್ನು ಕಲಿಸ್ತಾನೆ. ನಾವು ಧಾರವಾಡಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ನಾವು ಮನೆ ಕಟ್ಟಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಮನೆ ಕಟ್ಟಬೇಕಾದ್ರೆ ಪಾಸ್ಟರ್ದು ಮನೆ ಮುಂದೆ ಒಂದು ಸೀತಾಫಲ ಹಣ್ಣಿನ ಮರ ಇತ್ತು. ಅದು ಹೇಗೆ ಅಂದರೆ, ಈ ಮನೆಯವರಿಗೂ ನಮ್ಮ ಮನೆಗೂ ಮಧ್ಯದಲ್ಲಿ ಇತ್ತು. ಅದಕ್ಕೆ ಬರುವ ಹಣ್ಣುಗಳೆಲ್ಲ ಆಚೆ ಮನೆಯವ್ರು ಯಾವಾಗಲೂ ತಗೊಂಡು ಅದು ಹಣ್ಣುಗಳನ್ನು ಅನುಭವಿಸ್ತಾ ಇದ್ರು. ಬಟ್ ಅದದು ಕಸ ಎಲ್ಲ ನಮ್ಮ ಮನೆಯವ್ರು ತೆಗಿತಾ ಇರಬೇಕು. ಬಟ್ ನಾವು ಮನೆ ಕಟ್ಟಬೇಕಾದ್ರೆ ಏನಾಯ್ತು ಅಂದರೆ, ಆ ಒಂದು ಮರನು ಕಡಿಬೇಕಾಯಿತು. ವಿ ಹ್ಯಾಡ್ ಟು ಕಟ್ ದಟ್ ಟ್ರೀ. ಆದರೆ ನಮಗೆ ಕಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮ ಪಕ್ಕದ ಮನೆಯವ್ರಿಗೆ ನಾವು ಅದನ್ನು ಕಟ್ ಮಾಡ್ತೇವೆ ಅಂತ ಹೇಳಿದರೆ ಅವ್ರು ಜಗಳಕ್ಕೆ ಬಂದುಬಿಡ್ತಿದ್ರು. ಇಟ್ ವಾಸ್ ಸಚ್ ಅ ಡಿಫಿಕಲ್ಟ್ ಸಿಚುವೇಶನ್. ಹೇಗೆ ಮಾಡೋದು? ಆ ಮರ ಎಲ್ಲಿ ಇದೆ ಅಂದರೆ, ನಾವು ವಾಲ್ ಕಟ್ಟಬೇಕು. ವಾಲ್ ಕಟ್ಟುವ ಸ್ಥಳದಲ್ಲೇ ಆ ಮರ ಇದೆ. ಈಗ ಅದು ಮರಕ್ಕೆ ಕೈ ಹಚ್ಚಿದರೆ ಅವ್ರು ಜಗಳಕ್ಕೆ ಬರ್ತಾರೆ. ಆದರೆ ಪ್ರಿಯರೇ, ದೇವರು ಅದ್ಭುತ ಮಾಡ್ತಾರೆ. ಆ ಸಮಯದಲ್ಲಿ ಏನಾಯ್ತು ಅಂದರೆ, ಇಷ್ಟು ವರ್ಷಗಳ ಕಾಲ ಆ ಮರ ಚಂದ ಸೀತಾಫಲ ಹಣ್ಣು ಬಿಡ್ತಿದ್ದು, ವೆರಿ ಟೇಸ್ಟಿ, ವೆರಿ ಬಿಗ್, ತುಂಬ ಚೆನ್ನಾಗಿ ಇದ್ದದ್ದು ಹಣ್ಣುಗಳನ್ನು ಬಿಡ್ತಾ ಇತ್ತು. ಬಟ್ ಆ ವರ್ಷ ಏನಾಯ್ತು ಅಂದರೆ, ಹಣ್ಣುಗಳು ಬಿಡೋಕ್ಕಿಂತ ಬದಲಿ ಆ ಹಣ್ಣುಗಳು ಆಗ್ತಿತ್ತು, ಆದರೆ ಹಣ್ಣು ತುಂಬ ಹುಳ ಆಗ್ತಿತ್ತು. ಕ್ಯಾನ್ ಯು ಇಮ್ಯಾಜಿನ್? ಅದು ನಮಗೆ ಯೋಚನೆ ಮಾಡಲಿಕ್ಕೂ ಆಗ್ತಿದ್ದಿಲ್ಲ. ಯಾಕೆಂದರೆ ಆ ಹಣ್ಣು ಚೆನ್ನಾಗಿ ಇರ್ತಿತ್ತು, ಬಟ್ ಅದ ಒಳಗೆಲ್ಲ ಹುಳ ಆಗಿಬಿಡ್ತಿತ್ತು. ಆ ಹುಳ ಇಷ್ಟ ಆಗ್ತಿತ್ತು ಅಂದರೆ, ಆ ಹಣ್ಣು ಓಪನ್ ಅಪ್ ಆಗಿ ಆ ಹುಳ ನೆಲದ ಮೇಲೆ ಬಿದ್ದು ಒಂಥರ ಕಲೆ ಆಗ್ತಿತ್ತು. ಇಟ್ ವಾಸ್ ಸೋ ಬ್ಯಾಡ್, ಇಟ್ ವಾಸ್ ಸೋ ಬ್ಯಾಡ್. ಇಲ್ಲಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾನೆ ಇದೆ.
ಇಲ್ಲಿ ಆ ಮರ ಕಡಿಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಅದೇ ಸಮಯದಲ್ಲಿ ದೇವರು ಅದ್ಭುತ ಹೇಗೆ ನೋಡಿ, ಆ ಹಣ್ಣುದಲ್ಲಿ ಹುಳ ಬೀಳ್ಬೇಕಂತ ನಾವೇನು ಅಪೇಕ್ಷೆ ಮಾಡಿಲ್ಲ. ನಾವೇನು ಯೋಚನೆ ಮಾಡಿದ್ದೇವೆ ಅಂದರೆ ಆ ಮರ ಕಡ್ದೇ ಬಿಡ್ಬೇಕಂತ ಯೋಚನೆ ಮಾಡಿದ್ದೇವೆ. ಬಟ್ ಗಾಡ್ಸ್ ಪ್ಲ್ಯಾನ್ ಈಸ್ ಆಸಮ್. ದೇವರ ಆಲೋಚನೆಗಳು ಅದ್ಭುತವಾಗಿದೆ ಪ್ರಿಯರೇ. ಆ ಮನೆಯವರೇ ನಮ್ಮ ಕೆಲಸದವರನ್ನು ಕಡ್ದು ಬಿಟ್ಟು, ಮನೆ ಕಟ್ಟುವವರನ್ನು ಕಡ್ದು ಬಿಟ್ಟು ಹೇಳಿದ್ರೆ ಅಂದರೆ, ಈ ಒಂದು ಮರದಿಂದ ನಮಗೆ ಸಾಕಾಗಿದೆ, ಇಷ್ಟೊಂದು ಹಣ್ಣು ಹುಳ ಬೀಳ್ತಾ ಇದೆ, ನಮ್ದು ಎಲ್ಲ ನೆಲಗಳೆಲ್ಲ ಹಾಳಾಗ್ತಾ ಇದೆ, ದಯಮಾಡಿ ಈ ಮರ ನೀವು ಕಟ್ ಮಾಡಿರಿ. ಹಾಲೆಲೂಯ. ನಾನು ಇದು ಕತೆ ಓದಬೇಕಾದ್ರೆ ನನಗೆ ಆ ಹಾರ್ನೆಟ್ಸ್ ಅನ್ನು ಓದಿದ ತಕ್ಷಣ ಮಿಡತೆಗಳನ್ನು ದೇವರು ಕಲಿಸಿ ಇವರಿಗೆ ಹೇಗೆ ಜಯ ಕೊಟ್ಟರೋ ಹಾಗೆ ಹುಳಗಳನ್ನು ಕಲಿಸಿ ನಮಗೆ ಆ ಸಮಯದಲ್ಲಿ ದೇವರು ಜಯ ಕೊಟ್ಟರು. ಪ್ರಿಯರೇ, ಇದೆಲ್ಲ ನಮ್ಮ ದೇವರು ಮಾಡ್ತಾರಾ? ಹೌದು. ತನ್ನ ಜನರಗೋಸ್ಕರ ನಮ್ಮ ದೇವರು ಏನೋ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈಸ್ ದ ಗಾಡ್ ಹೂ ಪ್ರೊಟೆಕ್ಟ್ಸ್ ಅಸ್, ಈಸ್ ದ ಗಾಡ್ ಹೂ ಕೀಪ್ಸ್ ಅಸ್, ಈಸ್ ದ ಗಾಡ್ ಹೂ ಮೇಕ್ಸ್ ಅ ವೇ ವೆರ್ ದೇರ್ ಇಸ್ ನೋ ವೇ. ಪ್ರಿಯರೇ, ಇಂಥ ಅದ್ಭುತ ದೇವರನ್ನು ನಾವು ಬಿಟ್ಟು ನಾವು ಯಾಕೆ ಬೇರೆಯವ್ರ ಕಡೆ ಹೋಗುವ? ಯಾಕೆ ನಾವು ಯೋಚನೆ ಮಾಡಬೇಕು? ನಮಗೆ ಶೋಧನೆ ಬರ್ತಾ ಸಮಯದಲ್ಲೇ ದೇವರು ಒಂದು ಬಿಡುಗಡೆಯ ಮಾರ್ಗ ಮಾಡಿದ್ದಾರೆ. ಅದು ಮನುಷ್ಯರಾಗಿರಲಿ, ಅದು ರಾಜ್ಯ ಆಗಿರಲಿ, ಅದು ಎಂಥದೇ ಒಂದು ಕೆಂಪು ಸಮುದ್ರ ಆಗಿರಲಿ, ಗೊಲಾಯತ್ ಆಗಿರಲಿ, ಯಾವುದೇ ಒಂದು ಸಂಗತಿ ಆದರೂ ಸಹ ಪ್ರಿಯರೇ, ನೀವು ಅಂಥ ಸಿಚುವೇಶನಲ್ಲಿ, ನಾನಂಥ ಸಿಚುವೇಶನಲ್ಲಿ ಇರಲಿ, ಲೆಟ್ ಅಸ್ ಎಕ್ಸ್ಪೀರಿಯನ್ಸ್ ದ ಬ್ರೇಕ್ ಥ್ರೂ ಆಫ್ ಗಾಡ್. ಲೆಟ್ ಅಸ್ ಸಿ ಹೌ ಗಾಡ್ ಗೋಸ್ ಅಹೆಡ್. ಇನ್ನೊಂದು ಸರ್ತಿ ಆ ವಚನ ನಾನು ಓದಲಿಕ್ಕೆ ಇಷ್ಟಪಡ್ತಾನೆ. ಏಷಾಯದ 45ನೇ ಅಧ್ಯಾಯ ಅದ 2ನೇ ವಚನ. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ವರ್ಸ್. ದ ಲಾರ್ಡ್ ಸೇಸ್ ದಟ್ ಐ ವಿಲ್ ಗೋ ಬಿಫೋರ್ thee. The Lord will go before you and the Lord will go before me and he will straighten up all the ways for us. ದೇವರು ಎಲ್ಲ ಮಾರ್ಗಗಳನ್ನು ನಮ್ಮಗೋಸ್ಕರ ಸ್ಟ್ರೇಟ್ ಮಾಡಿಬಿಡ್ತಾರೆ. I will go before thee and make the crooked places straight. I will break in pieces the gates of brass and I will cut in sunder the brass of iron. ನಮ್ಮ ದೇವರು ಕಬ್ಬಿಣದ ಒಂದು ಬಾರ್ಗಳನ್ನು, ಕಬ್ಬಿಣಗಳ ಗೇಟ್ಗಳನ್ನು ದೇವರು ಅದನ್ನು ಮುರಿದು ಬಿಡ್ತಾರೆ. ಪ್ರಿಯರೇ, ಯಾವುದೇ ಸಂಗತಿ ನಿನಗೆ ನನಗೆ ಅಡ್ಡಿ ಆಗದಂಗೆ, ಯಾವುದೇ ಸಂಗತಿ ನಿನಗೆ ನನಗೆ ತೊಂದರೆ ಕೊಡದಂಗೆ ದೇವರು ಎಲ್ಲವನ್ನೂ ನೆಲ ಸಮ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಮುಂದೆ ಹೋಗ್ತಾರೆ. ನಾನು ಯಾವಾಗಲೂ ನೋಡಿದ್ದೇನೆ, the Lord goes before us. He is the breaker that goes before us. He is the one who makes the crooked way straight. Let's trust in this God. No matter what it is, I will trust in him because he will never put us to shame. He will never let go of us. ನಮ್ಮ ದೇವರು ನಮ್ಮ ಕೈ ಬಿಡುವುದಿಲ್ಲ, ನಮ್ಮಿಂದ ದೂರ ಹೋಗುವುದಿಲ್ಲ. ಯುಗದ ಸಮಾಪ್ತಿವರೆಗೆ ಎಲ್ಲ ದಿನ ನಮ್ಮ ಸಂಗಡ ಇತ್ಕೊಂಡು ನಮಗೆ ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡ್ಕೊಂಡು ನಡೆಸುವ ದೇವರಾಗಿದ್ದಾರೆ. ಅವರ ಮೇಲೆ ನಂಬಿಕೆ ಇಡ್ರಿ, ಖಂಡಿತವಾಗಿ ಆಶಾಭಂಗ ಆಗುವುದಿಲ್ಲ. ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದಾವರ್ತೆ ಕರ್ತನೆ ನಿಮ್ಮ ಬಳಿಗೆ ಬರ್ತಾವಪ್ಪ. ಕರ್ತನೆ, ನಮಗೆ ಗೊತ್ತು ಸ್ವಾಮಿ, ಅಂಕು ಡೊಂಕು ಇದ್ದ ಮಾರ್ಗಗಳನ್ನು ಸರಾಗ ಮಾಡುವ ದೇವರು ನೀವು ಆಗಿದ್ದೀರಿ. ಕರ್ತನೆ, ಮುಂದೂತನಾಗಿ ಸ್ವಾಮಿ ಕಬ್ಬಿಣದ ಬಾರ್ಗಳನ್ನು ಸ್ಟ್ರೇಟನ್ ಮಾಡಿ ಸ್ವಾಮಿ ನಮಗೆ ನೀವು ನಡೆಸ್ಕೊಂಡು ತಕೊಂಡು ಹೋಗೋ ದೇವರಾಗಿದ್ದೀರಿ ಸ್ವಾಮಿ. ಅದು ಮರಣವಾಗಲಿ, ಅದು ರೋಗ ಆಗಲಿ, ಅದು ಕಣ್ಣೀರಾಗಲಿ, ಅದು ಸಂಕಟವಾಗಲಿ, ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಶಕ್ತಿಯಾಗಲಿ ಸ್ವಾಮಿ ಕರ್ತನೆ, ನಿಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಶೋಧನೆ ಬರ್ತಾನೆ ಸ್ವಾಮಿ, ನೀವು ಅದಕ್ಕೆ ಒಂದು ಬಿಡುಗಡೆ ಮಾಡಲಿಕ್ಕೆ ಒಂದು ಮಾರ್ಗ ಆಲ್ರೆಡಿ ಮಾಡಿದ್ದೀರಿ ಸ್ವಾಮಿ. ಕರ್ತನೆ, ನೀವು ಕೆಂಪು ಸಮುದ್ರನ ಇಬ್ಬಾಗ ಮಾಡಿದ್ರಿ. ಯೋನವನು ಕಾಯಲಿಕ್ಕೆ, ಅವನ ಬಗ್ಗೆ ಯೋಚನೆ ಮಾಡಿದ ಸಂಗತಿಗಳು ನೆರವೇರಲಿಕ್ಕೆ ಒಂದು ಮೀನನ್ನು ಕಲಿಸಿದ್ರಿ. ಕರ್ತನೆ, ಆ ಸ್ಪೈಸ್ಗಳನ್ನು ಕಾಪಾಡಲಿಕ್ಕೆ ರಹಾಬನ್ನು ರೆಡಿ ಮಾಡಿದ್ದೀರಿ ಸ್ವಾಮಿ. ಕರ್ತನೆ, ಮೋಶೆ ಅರಮನೆಯಲ್ಲಿ ಬೆಳಿಬೇಕಂತ ಹೇಳಿ ಸ್ವಾಮಿ ಫರೋನ ಸಹೋದರಿಯನ್ನು, ಆ ಮಗುವನ್ನು ಬೆಳೆಸುವಂಗೆ ಸ್ವಾಮಿ ನೀವು ಕೃಪೆ ಕೊಟ್ರಿ. ಕರ್ತನೆ, ನಿಮ್ಮ ಆಲೋಚನೆಗಳು ಸ್ವಾಮಿ ಉನ್ನತವಾಗಿದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ. ಕರ್ತನೆ, ನಾವು ಬೇರೆ ಯಾವುದೇ ಸಂಗತಿ ಮೇಲೆ ನಮ್ಮ ಮನಸ್ಸನ್ನು, ನಮ್ಮ ಧೈರ್ಯವನ್ನು, ನಮ್ಮ ನಂಬಿಕೆಯನ್ನು ಇಡದೆ ನಮ್ಮ ದೃಷ್ಟಿ ನಿನ್ನ ಮೇಲೆ ಇಟ್ಟು ನಮ್ಮ ಓಟವನ್ನು ಓಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಇವತ್ತು ಕೇಳಿದ ವಾಕ್ಯ ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಸ್ವಾಮಿ, ಅದು ನಮ್ಮ ಗಟ್ಟಿಯಾಗಿ ಕುತ್ಕೊಂಡು ಸ್ವಾಮಿ ಪ್ರತಿನಿತ್ಯ ನಾವು ಈ ಒಂದು ಮಾತಲ್ಲಿ ನನ್ನ ದೇವರು ಮುಂದೆ ಹೋಗಿದ್ದಾರೆ, ನನ್ನ ದೇವರು ಮಾರ್ಗ ಮಾಡ್ತಾರೆ, ನನ್ನ ದೇವರ ಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡ್ತಾರೆ ಅಂತ ನಂಬಿಕೆಯಿಂದ ನಾವು ಮುಂದೆ ಸಾಗುವಂಗೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಸಾಗುವಂಗೆ ನಮ್ಗೆ ಎಲ್ಲರಿಗೆ ಕೃಪೆ ಕೊಡ್ಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.